ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆ 5:30 ಆಗಿದೆ. ಸ್ವಲ್ಪ ಹೊರಗಡೆ ಹೋಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬಂತು. ನಮ್ಮ ಹಸ್ಬೆಂಡ್ ಫೋನ್ ಮಾಡಿದರು. ಒಂದು ಸ್ಯಾಡ್ ನ್ಯೂಸ್ ಗೊತ್ತಾಯಿತು. ಹಾಗಾಗಿ ಹೊರಗಡೆ ಏನು ಕ್ಲೀನ್ ಮಾಡಲಿಲ್ಲ. ಹಾಗೆಯೇ ಅಷ್ಟರಲ್ಲಿ ಕಿಚನಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ ಒಳಗಡೆನೇ. ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ಬಿಟ್ಟು ಬಂದ್ವಿ. ಇವಾಗ ಇನ್ನು ಏನು ಅಂತ ಹೇಳ್ಬಿಟ್ಟು ಏನು ನ್ಯೂಸು ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ ಹೇಳ್ತೀನಿ. ಅದಾದಮೇಲೆ ಸ್ವಲ್ಪ ತಿಂಡಿ ಮಾಡೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಇತ್ತು. ಇವತ್ತು ಲಾಸ್ಟ್ ಡೇ, ನಾಳೆಯಿಂದ ಹಾಲಿಡೇಸ್ ಇದ್ದಾವೆ, ಸಂಕ್ರಾಂತಿ ಹಾಲಿಡೇಸು. ಹಾಗಾಗಿ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ತಿಂಡಿ ಬಂದುಬಿಟ್ಟು ಇವತ್ತು ಸಿಂಪಲಾಗಿ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಡಬಲ್ ಸಿಲಿಂಡ್ರ್ ಇದ್ರೂ 2 ಸಿಲಿಂಡ್ರೂ ಖಾಲಿಯಾಗೋಗಿದೆ ಮನೆಯಲ್ಲಿ. ಸ್ವಲ್ಪ ಇದು ಚಿಕ್ಕ ಸಿಲಿಂಡ್ರ್ ಇತ್ತು. ಚಿಕ್ಕ ಸಿಲಿಂಡ್ರ್ನಲ್ಲೇ ಇವತ್ತು ಸ್ವಲ್ಪ ರೈಸ್ಗೆ ಇಟ್ಟಿದ್ದೀನಿ. ಅದು ರೈಸ್ ಆದಮೇಲೆ ಸ್ವಲ್ಪ ಗೊಜ್ಜು ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟು ಕಳಿಸ್ಬೇಕು. ಒಂದೊಂದು ಟೈಮು ಡೈಲಿ ಒಂದೇ ಥರ ಇರೋದೇ ಇಲ್ಲ. ಡೈಲಿನೂ ಒಂದೊಂದು ಥರ ಚೇಂಜ್ ಆಗ್ತಾನೆ ಇರುತ್ತೆ ಮನುಷ್ಯನ ಲೈಫ್, ಅಷ್ಟೇ ಅಲ್ವಾ. ಹಾಗಾಗಿ ಸರಿ ಲೇಟ್ ಆಗುತ್ತೆ ತಿಂಡಿ ಮಾಡೋದಕ್ಕೆ. ಲಾಸ್ಟಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ, ಆಯಿತಾ? ಓಕೆ, ನಾನು ಸಿಗ್ತೀನಿ ಮತ್ತೆ ತಿಂಡಿ ರೆಡಿ ಮಾಡಿಕೊಂಡು. ಓಕೆನಾ? ಇದು ತಿಂಡಿ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಪಪ್ಪಾಯ ಇತ್ತು ಸ್ನ್ಯಾಕ್ಸ್ಗೆ, ಅದನ್ನು ಕಟ್ ಮಾಡ್ಕೊತಾ ಇದ್ಲು ಕೂತ್ಕೊಂಡು ಮಗಳು. ಅದಾದಮೇಲೆ ಚಿತ್ರಾನ್ನದ ಗೊಜ್ಜು ಎಲ್ಲನೂ ಮಾಡಿ ರೆಡಿ ಮಾಡಿಬಿಟ್ಟು ಅನ್ನ ಕಲಿಸ್ಕೊಟ್ಬಿಟ್ಟು ಕೊಟ್ಟೆ. ಮಕ್ಕಳಿಗೆ ತಿಂದ್ಕೊಂಡು ಸ್ಕೂಲಿಗೆ ಹೊರಟರು. ಚಿತ್ರಾನ್ನ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಇವತ್ತು ಸ್ವಲ್ಪ ಮೆಂತ್ಯ ಪೌಡರ್ನೂ ಹಾಕಿದ್ದೆ, ಹಾಗಾಗಿ ಫ್ಲೇವರು ಮತ್ತು ಹುಳಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿತ್ತು ಚಿತ್ರಾನ್ನ. ಹಾಗಾಗಿ ಮಗಳನ್ನು ಸ್ಕೂಲಿಗೆ ಹೊರಟಳು. ಇವಳು ಬಂದುಬಿಟ್ಟು ಟಿಫನ್ ಹಾಕ್ಕೊಂಡು ತಿಂತಾ ಇದ್ದಾಳೆ. ಇಷ್ಟು ಟಿಫನ್ ಹಾಕ್ಕೊಂಡಿದ್ದಿಲ್ಲ, ಇದ್ರಾಗ ಅರ್ಧನೂ ಖಾಲಿ ಮಾಡಲ್ಲ, ಎಲ್ಲ ಹಾಗೆ ತಟ್ಟೆಲ್ಲಿ ಬಿಟ್ಬಿಡ್ತಾಳೆ. ಮತ್ತು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಈ ಬಾಕ್ಸಲ್ಲಿ ಸ್ವಲ್ಪ ಕಡಲೆ ಬೀಜ ಎಲ್ಲ ಮೇಲೆ ಜಾಸ್ತಿ ಹಾಕ್ಬಿಡ್ಬೇಕು, ಆಗಿದ್ರೇ ತಿನ್ನೋದು, ಇಲ್ಲಾಂದರೆ ಬಾಕ್ಸೆಲ್ಲ ಹಾಗೆ ವಾಪಸ್ ತರ್ತಾಳೆ. ಬಾಕ್ಸನ್ನು ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಅವಳಿಗೂ ರೆಡಿ ಮಾಡಿಕೊಟ್ಬಿಟ್ಟು ಸ್ಕೂಲಿಗೆ ಕಳಿಸ್ಕೊಟ್ಟೆ. ಅದಾದಮೇಲೆ ಬೆಳಗ್ಗೆ ಏನು ಕೆಲಸ ಮಾಡಿರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸೋದಿತ್ತು ಅಂತ ಹೇಳ್ಬಿಟ್ಟು ಕಿಚನ್ಗೆ ಹೋಗಿ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಕಸ ಎಲ್ಲ ಒಡೆದೋಗಿದ್ದೆ. ಇವತ್ತು ನೆಲ ಏನೂ ಒರೆಸ್ಲಿಲ್ಲ, ಯಾಕೋ ಸ್ವಲ್ಪ ಮನಸ್ಸೇನು ಸರಿ ಇರಲಿಲ್ಲ, ಹಾಗಾಗಿ ನೆಲನೂ ಒರೆಸ್ಲಿಲ್ಲ. ಜಸ್ಟ್ ಪಾತ್ರೆ ಒಂದು ತೊಳ್ಕೊಂಡು ಸ್ವಲ್ಪ ಕಸ ಹೊಡ್ಕೊಂಡಿದ್ದೆ ಅಷ್ಟೇ. ಏನು ವಿಷಯ ಏನಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಏನೋ ಒಂದು ಬ್ಯಾಡ್ ನ್ಯೂಸ್ ಕೇಳಿದ್ದೆ ಹಾಗೆ ಅಂತ ಹೇಳ್ಬಿಟ್ಟು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಮ್ಮ ಅತ್ತೆ ಇದ್ದಾರಲ್ಲ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಮ್ಮ, ನಮ್ಮ ಅತ್ತೆ ಅವ್ರ ತಮ್ಮ ಬಂದು ತೀರ್ಕೊಂಡಿದ್ರು ಇವತ್ತು. ಅದು ಬಂದು ಬೆಳಗ್ಗೆನೇ ಇವತ್ತು ನ್ಯೂಸ್ ಗೊತ್ತಾಯ್ತು. ಇನ್ನು ಎದ್ದಿದ ತಕ್ಷಣನೇ ಈಗ ಬೆಳಗ್ಗೆನೇ ಈ ಥರ ಏನಾದರೂ ಗೊತ್ತಾಗ್ಬಿಟ್ರೆ ಮೈಂಡೆಲ್ಲ ಒಂಥರ ಅಪ್ಸೆಟ್ ಆದಂಗೆ ಆಗಿಬಿಡುತ್ತೆ. ಇವತ್ತೇನು ಒಂಥರ ಮನಸ್ಸಿಗೆ ಏನೋ ಒಂಥರ ಗಿಲ್ಟ್ ಫೀಲು, ಇವತ್ತು ಡೇನೇ ಸರಿಗಿಲ್ಲ ಅಂತಲೇ ಹೇಳ್ಬೋದು, ಆ ಥರ ಇತ್ತು ಇವತ್ತಿನ ದಿನ. ಅದಕ್ಕೆ ಫೇಸ್ ವಾಶ್ ಮಾಡಿದ್ದೆ ಅಷ್ಟೇ, ನೋಡ್ಬೋದು ನೀವು. ಮುಖಕ್ಕೊಂದು ಕ್ರೀಮ್ ಕೂಡ ಹಾಕ್ಕೊಂಡಿಲ್ಲ, ಹಾಗೆ ಮನಸ್ಸೇ ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಸ್ವಲ್ಪ ಒಂದು 55 ಇಯರ್ಸ್ ಆಗಿತ್ತು ಅಷ್ಟೇ ಅವರಿಗೆ. ತುಂಬಾ ಬೇಜಾರಾಯಿತು. ಮಕ್ಕಳು ಎಲ್ಲರೂ ತುಂಬಾ ಹೇಳ್ತಾಯಿದ್ರು, ನಮಗೆ ಕೂಡ ತುಂಬಾ ಬೇಜಾರಾಯಿತು. ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಟೀಗೆ ಇಟ್ಟಿದ್ದೆ, ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ತಿಂಡಿ ಆದಮೇಲೆ ಸ್ವಲ್ಪ ಟೀ ಕುಡಿದ್ರೇ ನನಗೆ ಸಮಾಧಾನ ಆಗೋದು. ಟೀನು ಮಾಡಿಬಿಟ್ಟು ಕೆಳಗಡೆ ಸ್ಟೌವಲ್ಲಿ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ಪಾತ್ರೆ ಎಲ್ಲ ಕೆಳಗಡೆನೇ ಇತ್ತು, ಅದನ್ನೆಲ್ಲ ಎತ್ಬಿಟ್ಟು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೆ. ನೋಡಿರಿ, ಇದೇನು ಅಂತ ಗೊತ್ತಾಯ್ತಾ? ಇದೇನು ಅಂದರೆ ನೆಲ್ಲಿಕಾಯಿ ಹಸ್ಬೆಂಡ್ ತಂದಿದ್ರು. ತಿಂದರೆ ತುಂಬಾ ಹುಳಿ ಇತ್ತು ಜಾಸ್ತಿ, ಆದರೂ ನಮಗೆ ತುಂಬಾ ಇಷ್ಟ ಇದೆಲ್ಲ ತಿನ್ನೋದಕ್ಕೆ. ಇದೇನು ಗೊತ್ತಾ, ಹೇರ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಆಯಿಲ್ಗೆ ಸ್ವಲ್ಪ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಗೇನು ತಿನ್ಕೋತಾರೆ, ಮಕ್ಕಳಿಗೂ ತುಂಬಾ ಇಷ್ಟ ಇದು. ಹಾಗಾಗಿ ಇದು ನೋಡ್ತಾ ಇರ್ಬೋದು, ಗಿಡದಲ್ಲೇ ಹಾಗೇನೆ ಕಿತ್ಕೊಂಡು ಬಂದಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ದಾಸವಾಳದ ಹೂವು, ಮೆಂತ್ಯ, ಕರ್ಬೇವಿನ ಸೊಪ್ಪು ಇದು ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಹಚ್ಕೊಂಡ್ರೆ ಆಯಲ್ಲು ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಡ್ಯಾಮೇಜಸ್ ಏನಾದರೂ ಇದ್ದರೆ ಹೋಗುತ್ತೆ. ಯಾವಾಗಾದರೂ ನೋಡೋಣ, ರೆಸಿಪಿ ಹಾಕ್ತೀನಿ, ನೋಡೋಣ. ಅದೇನಾದರೂ ಪ್ರಿಪೇರ್ ಮಾಡಿದ್ರೆ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸರಿ, ಅದಾದಮೇಲೆ ಹಸ್ಬೆಂಡು ತಿಂಡಿಗೆ ಬಂದರು. ತಿಂಡಿಗೆ 10:30 ಆಗಿತ್ತು ಇವತ್ತು ಬರಬೇಕಾದ್ರೆ. ಸ್ವಲ್ಪ ಅವ್ರಿಗೂ ಮೂಡ್ ಸರಿಗಿರಲಿಲ್ಲ ಇವತ್ತು, ಹಾಗಾಗಿ ಅವರು ಸ್ವಲ್ಪ ಡಲ್ಲಾಗಿಯೇ ಇದ್ದರು ಇವತ್ತು.
ಎಲ್ಲ ಮುಗಿಸ್ಕೊಂಡು ಇದು ಬಂದು ಈವ್ನಿಂಗು ಮಗಳು ಸ್ಕೂಲಿಂದ ಬಂದಳು. ಸ್ಕೂಲಲ್ಲೇನೋ ಕೊಟ್ಟಿದ್ದಾರೆ, ಡ್ರೆಸ್ ಕೊಟ್ಟಿದ್ದರಂತೆ, ಅದನ್ನು ತೋರಿಸ್ತಾ ಇದ್ಲು, ಈ ಥರ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಳಿಗೆ ಸಿಟ್ಟು ಬಂದಿದೆ. ಅದನ್ನು ನೋಡಿಕೊಂಡು ನಿನಗೆ ಎಲ್ಲ ಹಂಗೆ ಹಿಂಗೆ ಅಂತ ಏನೋ ರೇಗಿಸ್ತಾ ಇದ್ಲು. ಸ್ವಲ್ಪ ಚಿಕ್ಕಿ ಏನೋ ಕೊಟ್ಟಿದ್ರಂತೆ ಸ್ಕೂಲಲ್ಲಿ, ಅದು ಕೊಡು ಅಂತ ಕೇಳ್ತಿದ್ಲು. ಅವಳು ಕೊಡಲ್ಲ ಅಂದಿದ್ದಕ್ಕೆ ಎಸ್ಬಿಟ್ಟು ಇಬ್ಬರು ಫೈಟಿಂಗಿಗೆ ಬಿದ್ದೇ ಬಿಟ್ಟರು. ನೋಡ್ರಿ ಯಾವ ಥರ ಹೊಡೆದಾಡ್ತಾ ಇದ್ದಾರೆ ಅಂದರೆ ಸಖತ್ತಾಗಿ ಹೊಡೆದಾಡ್ಬಿಟ್ರು ಸ್ವಲ್ಪ ಹೊತ್ತಲ್ಲಿ. ಈ ಅಕ್ಕ ತಂಗಿ ರಿಲೇಷನ್ಶಿಪ್ ಬಾಂಡಿಂಗ್ ಇದೇ ಥರ ಇರುತ್ತೆ. ಹಂಗೆ ಹೊಡೆದಾಡ್ತಾರೆ, 5 ನಿಮಿಷಕ್ಕೆ ಅದೇ ಹಾಗೆ ಸ್ವಲ್ಪ ಮಿಂಗಲ್ ಆಗಿಬಿಡ್ತಾರೆ. ಒಬ್ಬರು ಏನಾದರೂ ಇನ್ನೊಬ್ಬರು ತಡ್ಕೊಳ್ಳೋದಿಲ್ಲ, ಆ ಥರ ಇರ್ತಾರೆ. ಅದೇ ಒಂಥರ ಖುಷಿ ಅಲ್ವಾ. ಸರಿ, ಅದಾದಮೇಲೆ ಈ ಥರ ಚಿಕ್ಕಿ ಕೊಟ್ಟಿದ್ರಂತೆ, ತೋರಿಸ್ತಾ ಇದ್ಲು. ಅದೇ ನೆನ್ನೆ ಮಗಳು ಪೀನಟ್ ಚಿಕ್ಕಿ ಅಂತ, ತುಂಬಾ ಒಳ್ಳೆಯದು. ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಸಂಜೆ ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಣ್ಣೆಲ್ಲ ಆದಮೇಲೆ ಸ್ವಲ್ಪ ಇದನ್ನು ಹಾಕ್ತಾರಲ್ಲ, ನಮ್ಮ ಕಡೆ ಕೂಳು ಹಾಕ್ತಾರೆ ಅಂತಾರೆ, ಅದನ್ನು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಈ ಥರ ಹೊಲ್ದ ಹತ್ರನೇ ಅವ್ರನ್ನ ಮಣ್ಣು ಮಾಡಿದ್ದು, ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅಲ್ಲೇ ಸ್ವಲ್ಪ ಹೆಸರುಬೇಳೆ ಪಾನಕ ಎಲ್ಲನೂ ತಂದಿದ್ರು, ಅವಲಕ್ಕಿ. ನಮ್ಮ ಕಡೆ ಎಲ್ಲ ಈ ಥರನೇ ಸ್ವಲ್ಪ ಎಲ್ಲ ತಿನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗ್ಲೇ ಅಲ್ಲೇ ಟ್ರೆಂಡ್ ಆಗಿರುವಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಗ್ ಆಮ್ಲೆಟ್ ಮಾಡ್ತಾ ಇದ್ರಲ್ಲ, ಅದನ್ನ ಮಾಡ್ಕೊಡೋ ಒಂದು ಮಗಳು, ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗ್ ಬರುತ್ತೆ ಅಂತ. ಇದು ಆಕಳೆಲ್ಲ ಹಾಕ್ಬೋದು, ಅದೇ ತಿರ್ವಾಕ್ ಬರುತ್ತಾ ಇಲ್ವಾ ಅಂತ ನೋಡ್ಬೇಕು, ಟ್ರೈ ಮಾಡ್ಬೇಕು. ಹಾಕ್ಬಿಟ್ಟಿದೀನಿ, ಅದು ತಿರ್ವಾಕಕ್ ಬರ್ತಾ ಇಲ್ಲ. ನೋಡ್ಬೇಕು, ಎಲ್ಲ ಸರ್ಕಸ್ ಎಲ್ಲ ಮಾಡ್ತಾ ಇದೀವಿ ತಿರ್ವಾಕದಕ್ಕೆ. ನೋಡೋಣ ಹೇಗ್ ಬರುತ್ತೆ ಅಂತ. ಬರ್ಲಿಲ್ಲ ಅಂದ್ರೆ ಎಗ್ ಬುರ್ಜ್ ಮಾಡ್ಬಿಡ್ತೀನಿ ಅಷ್ಟೇ. ಫೈನಲಿ ಸರ್ಕಸ್ ಮಾಡ್ಬಿಟ್ಟು ಪ್ರಯೋಗ ಮಾಡ್ಬಿಟ್ಟು ತಿರ್ವಾಕ್ಬಿಟ್ಟೆ. ನೋಡ್ರಿ ಈ ತರ ಬಂದಿದೆ. ಚೆನ್ನಾಗಿ ಬಂದಿದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ನೋಡಿ, ಸೇಮ್ ಎಗ್ ಪಫ್ ತರ ಬಂದಿದೆ. ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಕಲರ್ಫುಲ್ ಆಗಿ ಸ್ವಲ್ಪನೂ ಕಿತ್ತೋಗಿಲ್ಲ, ಆ ತರ ಬಂದಿದೆ. ನೋಡೋಣ, ಒಂದ್ಸರಿ ನೀವು ಟ್ರೈ ಮಾಡಿ. ಯಾರ್ಯಾರು ಟ್ರೈ ಮಾಡಿದ್ರೆ, ಆಗ್ಲೇ ತುಂಬಾ ದಿನ ಆಗಿದೆ ಟ್ರೆಂಡ್ ಬಂದಿದ್ದು. ಯಾರ್ಯಾರು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನೋಡಿ ಈ ತರ ಬಂದಿದೆ. ಇದನ್ನು ಚಾಕುದಲ್ಲಿ ಕಟ್ ಮಾಡಿದ್ದಾಳೆ ಮಗಳು. ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತಾಳೆ. ಮಗಳು ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೋದು, ಯಾವ ಥರ ಇದೆ ಅಂತ ಹೇಳ್ತಾ ಇದ್ದಾಳೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಅವಳು ಹೇಳೋ ಥರನೇ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಕ್ಕ ಬಂದಿದ್ದರು, ಹಂಗೆ ಆಂಟಿ ಆಗ್ತಾರೆ. ಅದೇ ಸರಿ ವ್ಲಾಗಲ್ಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನೆಲ್ಲ, ಅವ್ರ ಊರಿಗೆ ಹೋಗಿದ್ವಿ, ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಆಗ ಅವ್ರಿಗೂ ಒಂದು ಹಾಕ್ಬಿಟ್ಟೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಸಖತ್ತಾಗಿದೆ, ಎಗ್ ಪಫ್ ಥರನೇ ಇದೆ, ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಇನ್ನೊಂದು ಅಕ್ಕನೂ ಬಂದರು. ಇವರಿಬ್ಬರು ಬಂದ್ಬಿಟ್ಟು ಅಕ್ಕ ತಂಗಿ ಇಬ್ಬರು. ನಮ್ಮ ಹಸ್ಬೆಂಡ್ಗೆ ಇಬ್ಬರು ಅಕ್ಕವರು, ನಮ್ಮ ಹಸ್ಬೆಂಡೇ ಚಿಕ್ಕವರು. ಹಾಗಾಗಿ ಬಂದಿದ್ರಲ್ಲ, ಅವ್ರಿಗೂ ಇಬ್ಬರಿಗೂ ಸ್ವಲ್ಪ ಮಾಡಿಕೊಟ್ಬಿಟ್ಟು ತಿನ್ಕೊಳ್ತಾ ಇದ್ವಿ. ಹಾಗೆ ಮಾತಾಡಿಕೊಂಡು ಸ್ವಲ್ಪ ನಗಾಡಿಕೊಂಡು ಏನು ವಿಶೇಷ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಿಂಗಲಾಗಿ ಇರ್ತೀವಿ ನಾವು. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಬ್ರಿಗೊಬ್ರು. ನನಗೆ ಏನು ಗೊತ್ತಾ, ಅಕ್ಕ ತಂಗಿ ಸಿಸ್ಟರ್ಸ್ ಯಾರು ಓನ್ ಸಿಸ್ಟರ್ಸ್ ಯಾರೂ ಇಲ್ಲ. ಹಾಗಾಗಿ
ಇವ್ರ ಜೊತೆನೇ ತುಂಬಾ ಕ್ಲೋಸ್ ಆಗಿ ನಗಾಡ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಕ್ಕಳು ಬೇರೆ ಇದ್ರಲ್ಲ, ಅವ್ರ ಜೊತೆನೂ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಎಲ್ಲರಿಗೂ ಒಂದು ಮಾಡಿದ್ದೆ. ಅವರು ತಿಂದ್ಕೊಂಡು ಹಾಗೇ ಮಾತಾಡಿಕೊಂಡು ಕೂತಿದ್ವಿ ಈವ್ನಿಂಗು. ನಾವು ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ ಅಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ 6:30 ಕೂತ್ಕೊಂಡು ಒಂದು 8:30ನೇ ಆಗೈತೆ ನಾವು ಎದ್ದೇಳೋಷ್ಟರಲ್ಲಿ. ಅಷ್ಟೊತ್ತಾದರೂ ಮಾತಾಡ್ಕೊಂಡು ಕೂತ್ಕೊಂಡೇ ಇದ್ದೀವಿ. ಹಾಗೇ ಚೆನ್ನಾಗಿರುತ್ತೆ ಅಲ್ವ. ಹೀಗೆ ಬೆಳಗ್ಗೆ ಎಲ್ಲ ಯಾವ ಥರ ಮೂಡಿತ್ತು ಅಂದರೆ ತುಂಬಾ ಬೇಜಾರಲ್ಲಿದ್ದೆ. ಈವ್ನಿಂಗ್ ಬರ್ತಲೇ ಸ್ವಲ್ಪ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಷ್ಟೇ ಜೀವನ, ಯಾವಾಗ ಯಾವ ಥರ ಸಿಚುವೇಶನ್ ಬರುತ್ತೋ ಆ ಥರ ನಡೆಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇನೆ. ಸರಿ, ಎಲ್ಲನೂ ತಿಂದ್ಕೊಂಡು ಮಕ್ಕಳು ಎಲ್ಲ ತಿಂದ್ಕೊಂಡು ನಾವು ಎಲ್ಲ ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಯಾವ ಥರ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ ಅಂದರೆ ಬಿಸಿ ಹಾಗೇ ತಿಂದ್ಕೊಬಿಡ್ತಾ ಇದ್ದಾಳೆ. ಟೇಸ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಖತ್ತಾಗಿತ್ತು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿತ್ತು. ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ಆದರೆ ಟ್ರೈ ಮಾಡಿರಲಿಲ್ಲ. ಒಂದ್ಸರಿ ಟ್ರೈ ಮಾಡಿದ್ದೆ, ಅದಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಹಾಗೆಯೇ ಸ್ವಲ್ಪ ಟೀ ಕೂಡ ಮಾಡಿಕೊಂಡು ಎಲ್ಲ ಕುಡ್ಕೊಂಡು ಮಾತಾಡಿಕೊಂಡು ಟೀ ಕುಡಿಯೋಷ್ಟು ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗಲ್ಲಿ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ನಮ್ಮ ಜೀವನ ಇರೋದು ಸ್ವಲ್ಪ ಚಿಕ್ಕದೇ ಅಲ್ವಾ. ಹಾಗಾಗಿ ಬೇರೆಯವ್ರಿಗೆ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ನಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಬಯಸಬಾರ್ದು. ಯಾಕೆಂದರೆ ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಇವಾಗಿನ ಪೊಸಿಷನಲ್ಲಿ ಮಾತ್ರ. ಆದಷ್ಟು ನಾವೆಲ್ಲರ ಹತ್ರನೂ ಒಳ್ಳೆಯವರಾಗೇ ಇದ್ದರೆ ನಮಗೂ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಬೇರೆದೇನು ಯೋಚನೆ ಇರಲ್ಲ ತಲೆಯಲ್ಲಿ. ಅವ್ರಿಗೇನೋ ಅಂದಿದ್ದೀವಿ, ಅವ್ರೇನೋ ಅಂದ್ಕೊಳ್ತಾವ್ರೆ, ನಮ್ಮನ್ನೇನೋ ಅಂದ್ಕೊಳ್ತಾವ್ರೆ, ನಾವೇನೋ ಅಂದ್ಕೊಳ್ತಿದ್ದೀವಿ, ಬರೀ ಇದರಲ್ಲೇ ನಮ್ಮ ಜೀವನ ಹೊರಟೋಗುತ್ತೆ. ಹಾಗಾಗಿ ನಾವು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಬೇಡ, ಅವ್ರು ನಮ್ಮನ್ನ ಏನಾದರೂ ಒಂದು ಶಾಪ ಹಾಕೋದು ಬೇಡ. ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಬಯಸೋಣ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಡೈಲಿ ಈ ಥರ ನಮ್ಮ ಜೀವನ ಚೆನ್ನಾಗಿರೋ ತನಕ ಚೆನ್ನಾಗೇ ಇರುತ್ತೆ. ನಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಆದರೆ ಅವಾಗ ಗೊತ್ತಾಗುತ್ತೆ ನಾವೆಷ್ಟು ಜನನ ಸಂಪಾದನೆ ಮಾಡಿದ್ದೀವಿ, ನಮಗೆ ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಜನ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಚಿಕ್ಕ ಜೀವನದಲ್ಲಿ ನಾವು ಆದಷ್ಟು ಎಲ್ಲರಿಗೂ ಒಳ್ಳೇದೇ ಬಯಸೋಣ. ನಮ್ಮ ಜೀವನನ ಆದಷ್ಟು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋಣ, ಆಯಿತಾ. ಸ್ವಲ್ಪ ಸ್ವಾರ್ಥನೂ ಇರಬೇಕು, ಸ್ವಲ್ಪ ಒಳ್ಳೆತನೂ ಇರಬೇಕು ಈ ಕಾಲದಲ್ಲಿ. ಇಷ್ಟನ್ನೇ ಹೇಳ್ತಾ ಇದ್ದೀನಿ. ನನಗೆ ನನ್ನ ಲೈಫಲ್ಲಿ ನಡೆದಿರೋದನ್ನು ಸೇರಿಸ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಆದಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಜೀವನನ ನಡೆಸ್ಕೊಂಡು ಹೋಗ್ರಿ, ಆಯಿತಾ. ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಇರೋ ಜೀವನನೇ ಆದಷ್ಟು ಖುಷಿಯಾಗಿ ನೆಮ್ಮದಿಯಿಂದ ಸಾಗಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು. ಹಾಗೆ ಇವತ್ತು ನೈಟ್ ಊಟಕ್ಕೆ ಹಸ್ಬೆಂಡು ಸ್ವಲ್ಪ ಗೊಜ್ಜುನು ಮುದ್ದೆ ಎಲ್ಲ ಮಾಡಿಕೊಡು, ಮಸಾಲೆ ತಿಂದು ಸಾಕಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಈ ಥರ ಟೊಮೊಟೊ ಎಲ್ಲ ಸುಡ್ತಾ ಇದ್ದೀನಿ. ಟೊಮೊಟೊ ಸುಟ್ಬಿಟ್ಟು ಕಿವುಚ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಾಗಿತ್ತು ಇವತ್ತು ಫುಲ್ ಡೇ ರುಟೀನು ನಂದು. ಫುಲ್ ಡೇ ಈ ಥರ ಇತ್ತು. ಸ್ವಲ್ಪ ಖುಷಿ, ಸ್ವಲ್ಪ ಬೇಜಾರು, ಸ್ವಲ್ಪ ದುಃಖ, ಈ ಥರ ಇತ್ತು. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವ್ಲಾಗ್ ಪೂರ್ತಿಯಾಗಿ ನೋಡಿರೋದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ನನಗೂ ಕೂಡ, ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ಅಂತ ಹೇಳ್ಕೊಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.